ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯರೇ, ಈ ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿ ನಿಮ್ಗೆಲ್ರಿಗೂ ಗೊತ್ತಿರಲಿ ಅಂತೇಳಿ ಮಾಡ್ತಾ ಇರೋದು. ಹಾಗಾಗಿ ಪ್ರತಿಯೊಬ್ಬ ಏನು ಸಾರಿಗೆ ವಲಯದಲ್ಲಿ ದುಡಿಯುವಂಥ ಎಲ್ಲ ನನ್ನ ಚಾಲಕ ಮತ್ತು ಮಾಲೀಕರಿಗೆ ತಲುಪಿಸುವಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ವಿಚಾರ ಇಷ್ಟೇ. ತಮಗೆಲ್ರಿಗೂ ಗೊತ್ತಿದೆ, GPS ಪ್ಯಾನಿಕ್ ಬಟನ್, ನಾನು ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ, ಯಾಕೆಂದರೆ ಕೇಂದ್ರ ಸರ್ಕಾರ ಒಂದು ಅದಕ್ಕೆ ಬೇರೆಯಾದಂಥ ಒಂದು ಪದನಾಮವನ್ನು ಹೇಳಿದೆ. VLTD ಮತ್ತು DEPB ಅಂತ ಹೇಳಿದ್ದಾರೆ. ಅಂದರೆ ಶಾರ್ಟ್ ಫಾರ್ಮಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದು GPS ಮತ್ತು ಪ್ಯಾನಿಕ್ ಬಟನ್ ತಮಗೆಲ್ಲರೂ ಅರ್ಥ ಆಗೋದು ಸುಲಭವಾಗಿ. GPS ಮತ್ತು ಪ್ಯಾನಿಕ್ ಬಟನ್ ಅಂದರೆ ಅರ್ಥ ಆಗುತ್ತೆ. ಹಾಗಾಗಿ ವಿಚಾರ ಇಷ್ಟೇ, ಏನು ಈ ಹಿಂದೆ ಇದ್ದಂಥ ನಿಯಮವನ್ನೇ ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಅಲ್ಲಿ ಸ್ಪಷ್ಟವಾಗಿ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಏನಪ್ಪ ಅಂತಂದರೆ, ಪ್ಯಾಸೆಂಜರ್ ಸೆಗ್ಮೆಂಟ್ ವಾಹನಗಳು, ಅದು ಟ್ಯಾಕ್ಸಿ ಇರಲಿ, ಮಿನಿ ಬಸ್ ಇರಲಿ, ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳಿರಲಿ, ಸ್ಟೇಜ್ ಕ್ಯಾರೇಜ್ ಗಾಡಿಗಳಿರಲಿ, ಅಥವಾ ಆಲ್ ಇಂಡಿಯಾ ಪರ್ಮಿಟ್ಗಳನ್ನು ಹೊಂದಿರುವಂಥ ವಾಹನಗಳಿಗೆ ಕಡ್ಡಾಯವಾಗಿ, ಅಂದರೆ ಕಂಪಲ್ಸರಿ GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಕಡ್ಡಾಯ. ಏನು ಈ ಹಿಂದೆ ನಿಯಮ ಇತ್ತೋ ಅದನ್ನು ಯಥಾವತ್ತಾಗಿ ಮುಂದುವರಿಸಿದ್ದಾರೆ. ಅದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ತಂದಿರೋ ನಿಯಮ ಏನಂದರೆ, ಈ ಹಿಂದೆ ಇದ್ದ ನಿಯಮವನ್ನೇ ಯಥಾವತ್ತಾಗಿ ಅದನ್ನು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಇವತ್ತು ಕಡ್ಡಾಯ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ತಾವೆಲ್ಲರೂ ಏನು ಪ್ಯಾಸೆಂಜರ್ ಸೆಗ್ಮೆಂಟ್ ವಾಹನಗಳನ್ನು ಇಟ್ಕೊಂಡಿದ್ದೀರಾ, ನೀವೆಲ್ಲರೂ ಕಡ್ಡಾಯವಾಗಿ GPS ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಲೇಬೇಕು. ಯಾಕೆಂದರೆ ನಾನು ಕಂಡಂಗೆ ಕಳೆದ ಕೆಲವು ದಿನಗಳ ಹಿಂದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಅಂದರೆ ಸುಪ್ರೀಂ ಕೋರ್ಟು ಕೂಡ ಒಂದು ನಿರ್ದೇಶನ ನೀಡಿತ್ತು. ಪ್ಯಾಸೆಂಜರ್ ಸೆಗ್ಮೆಂಟ್ ವಾಹನಗಳಿಗೆ ಕಂಪಲ್ಸರಿಯಾಗಿ, ಅಂದರೆ ಕಡ್ಡಾಯವಾಗಿ GPS ಪ್ಯಾನಿಕ್ ಬಟನ್ ಇರಲೇಬೇಕು ಅಂತ ಒಂದು ನಿರ್ದೇಶನ ಯಾವುದೋ ಒಂದು ಕೇಸ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡಿತ್ತೆ. ಹಾಗಾಗಿ ಆ ನಿಯಮವನ್ನು ಯಥಾವತ್ತಾಗಿ ಮುಂದುವರಿಸಿದ್ದಾರೆ. ಅದೇ ರೀತಿ ಏನು ಗೂಡ್ಸ್ ಗಾಡಿಗಳು, ನ್ಯಾಷನಲ್ ಪರ್ಮಿಟನ್ನು ಹೊಂದಿರುವಂಥ ಗೂಡ್ಸ್ ವಾಹನಗಳಿಗೆ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಂಪ್ಷನನ್ನು ನೀಡಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ಚಾಲಕರು ಮತ್ತು ಮಾಲೀಕರು. ಗೂಡ್ಸ್ ಗಾಡಿಗಳಿಗೂ ಕೂಡ GPS ಕಡ್ಡಾಯ, ಆದರೆ ಪ್ಯಾನಿಕ್ ಬಟನ್ ಮಾತ್ರ ಬೇಕಾಗಿಲ್ಲ ಅನ್ನೋದು ನಿನ್ನೆಯ ಆದೇಶ. ಸಾಕಷ್ಟು ಜನ ಇದರಿಂದ ಗೊಂದಲ ಉಂಟು ಮಾಡ್ಕೊಂಡಿದ್ದೀರಾ. ನನಗೂ ಸುಮಾರು ಜನ ಕರೆ ಮಾಡಿದ್ರು. ಹಾಗಾಗಿ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನ್ಯಾಷನಲ್ ಪರ್ಮಿಟ್ ಹೊಂದಿರುವಂಥ ವಾಹನಗಳಿಗೆ GPS ಕಡ್ಡಾಯ, ಆದರೆ ಪ್ಯಾನಿಕ್ ಬಟನ್ ಬೇಕಾಗಿಲ್ಲ. ಗೂಡ್ಸ್ ಗಾಡಿಗೆ ಮಾತ್ರ ಎಕ್ಸಂಪ್ಷನ್, ಅದು ಬರೀ ಬಟನ್ಗೆ ಮಾತ್ರ, GPS-ಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಾವೆಲ್ಲರೂ GPS ಆಗಿ ಕಡ್ಡಾಯವಾಗಿ ಹಾಕ್ಸ್ಕೊಳ್ಳೇಬೇಕು, ಕಂಪಲ್ಸರಿಯಾಗಿ ಹಾಕ್ಸ್ಲೇಬೇಕು. ನಿಮಗೆ ಪ್ಯಾನಿಕ್ ಬಟನ್ ಏನಾಗ್ತಿರೋ ಒಂದು ನಿಮ್ಮ ಗಾಡಿಗೆ ಅದು ಅವಶ್ಯಕತೆ ಇಲ್ಲ ಅಂತೇಳಿ ನಿನ್ನೆಯ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದೇ ರೀತಿ ಪ್ಯಾಸೆಂಜರ್ ಸೆಗ್ಮೆಂಟ್ನ ಎಲ್ಲ ವಾಹನಗಳು, ಟ್ಯಾಕ್ಸಿಯಿಂದ ಹಿಡಿದು ಬಸ್ವರೆಗೂ ಎಲ್ಲ ಗಾಡಿಗಳು ಕಂಪಲ್ಸರಿಯಾಗಿ GPS ಮತ್ತು ಪ್ಯಾನಿಕ್ ಬಟನ್ ಎರಡೂ ಅಳವಡಿಕೆ ಆಗಬೇಕು ಅಂತೇಳಿ ಸಂಪೂರ್ಣವಾದಂಥ ನಿರ್ದೇಶನವನ್ನ ನಿನ್ನೆ ಕೇಂದ್ರ ಸರ್ಕಾರ ಹೊರಡಿಸಿದೆ. ಅದರಲ್ಲಿ ಏನು ದ್ವಿಚಕ್ರ ವಾಹನ ಇರ್ಬೋದು, ತ್ರಿಚಕ್ರ ವಾಹನಗಳಿರ್ಬೋದು, ಅವರಿಗೆ ಯಾವುದೇ ರೀತಿಯಾದ GPS ಪ್ಯಾನಿಕ್ ಬಟನ್ ಅಳವಡಿಕೆ ಇಲ್ಲ, ಸ್ಪಷ್ಟವಾಗಿ ನೀಡಿದ್ದಾರೆ. ದಯಮಾಡಿ ತಾವು ಯಾರು ಗೊಂದಲಮಯ ಆಗಬೇಡಿ, ಗೊಂದಲ ಮಾಡ್ಕೋಬೇಡಿ. ಇದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ಅರ್ಥ ಮಾಡ್ಕೋಬೇಕು ತಾವೆಲ್ಲರೂ. ಗೂಡ್ಸ್ ಗಾಡಿಗಳಿಗೆ GPS ಕಡ್ಡಾಯ, ನ್ಯಾಷನಲ್ ಪರ್ಮಿಟ್ ಗೂಡ್ಸ್ ಗಾಡಿಗಳಿಗೆ GPS ಕಡ್ಡಾಯ, ಆದರೆ ಪ್ಯಾನಿಕ್ ಬಟನ್ ಬೇಕಾಗಿಲ್ಲ. ಅದೇ ಪ್ಯಾಸೆಂಜರ್ ಸೆಗ್ಮೆಂಟ್ಗೆ ಬಂದಾಗ ಎಲ್ಲಾ ವಾಹನಗಳಿಗೂ ಕಂಪಲ್ಸರಿ GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ನಿನ್ನೆ ಒಂದು ಅಧಿಸೂಚನೆ ಹೊರಡಿಸಿದೆ. ಹಾಗಾಗಿ ಸಾಕಷ್ಟು ಜನ ನಿನ್ನೇನು ಕರೆ ಮಾಡಿದ್ರಿ, ಇವತ್ತು ಕೂಡ ಕರೆ ಮಾಡಿ ಕೇಳ್ತಿದ್ರಿ. ಹಾಗಾಗಿ ಒಂದು ವಿಡಿಯೋ ಮುಖಾಂತರ ತಮಗೆಲ್ರಿಗೂ ಈ ಮಾಹಿತಿಯನ್ನು ಹಂಚ್ಕೋಬೇಕು ಅಂತೇಳಿ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಸಾಕಷ್ಟು ಜನ ಗೂಡ್ಸ್ ಚಾಲಕರು ಕೂಡ ನನಗೆ ಮಾಡಿದ್ರು, ಸರ್ ಇದು ಬೇಡ ಅಂತೇಳಿ ಆದೇಶ ಆಗಿದೆ. ಇಲ್ಲಪ್ಪ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಆದೇಶವನ್ನು ಕೇಂದ್ರ ಸರ್ಕಾರ ಹಿಂಪಡ್ಕೊಂಡಿಲ್ಲ. ಗೂಡ್ಸ್ ಗಾಡಿಗಳಿಗೆ GPS ಕಡ್ಡಾಯ ಮಾಡಿದರೆ, ಪ್ಯಾನಿಕ್ ಬಟನ್ ಬೇಕಾಗಿಲ್ಲ ಅಂತ ಹೇಳಿದೆ ಅಷ್ಟೇ. ಅದೇ ರೀತಿ ಪ್ಯಾಸೆಂಜರ್ ಸೆಗ್ಮೆಂಟ್ನ ಎಲ್ಲಾ ವಾಹನಗಳು ಈ ಹಿಂದೆ ಏನು ನಿಯಮ ಇತ್ತು ಅದು ಯಥಾವತ್ತಾಗಿ ಹಂಗೆ ಮುಂದುವರಿಸಿದ್ದಾರೆ. ಎಲ್ಲಾ ವಾಹನಗಳಿಗೂ ಕಂಪಲ್ಸರಿಯಾಗಿ ಪ್ಯಾನಿಕ್ ಬಟನ್ GPS ಇರಲೇಬೇಕು. ಅಂದರೆ ಪ್ಯಾಸೆಂಜರ್ ಸೆಗ್ಮೆಂಟ್ ವೆಹಿಕಲ್ಗಳು ಮಾತ್ರ. ಗೂಡ್ಸ್ ವೆಹಿಕಲ್ಗೆ GPS ಇರಬೇಕು, ಪ್ಯಾನಿಕ್ ಬಟನ್ ಬೇಡ. ಇದು ಆದೇಶ. ದಯಮಾಡಿ ಆ ಆದೇಶ ಕಾಪಿ ಕೂಡ ನನ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾರು ಗೊಂದಲ ಸೃಷ್ಟಿ ಮಾಡ್ಕೋಬೇಡಿ. ಅದೇ ರೀತಿ ನಿಮ್ಗೆ ಏನು ಇವಾಗ ನಿಯಮ ಮಾಡಿದ್ದಾರೆ ಆ ನಿಯಮವನ್ನು ಯಥಾವತ್ತಾಗಿ ಮುಂದುವರಿಸಿದ್ದಾರೆ. ತಾವು ಕೂಡ ಅದು ಪಾಲನೆ ಮಾಡ್ಕೋಬೇಕು ತಮ್ಮ ಅನುಕೂಲಕ್ಕೆ. ಈಗ ವಿಧಿ ಇಲ್ಲದೆ ಇರೋದು ಅಂತ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಇದ್ದೀರಾ. ಯಾಕೆಂದರೆ ಜುಟ್ಟೆಲ್ಲ ಸರ್ಕಾರದ ಕೈಯಲ್ಲಿರ್ತದೆ. ಅವರು ಯಾವ ರೀತಿ ಆದೇಶ ಮಾಡ್ತಾರೆ ನಾವು ಅದನ್ನು ಪಾಲನೆ ಮಾಡಬೇಕಲ್ವಾ. ಹಾಗಾಗಿ ತಾವೆಲ್ಲರೂ ಈ ಗೊಂದಲದಿಂದ ಹೊರಗೆ ಬರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.